ಸೊ ಐ ಮೆಟ್ ನವ್ಯ 2 years ago. ಅವಾಗಿಂದ ಫ್ರೆಂಡ್ಸ್ಗಿಂತ ಜಾಸ್ತಿ ಫ್ಯಾಮಿಲಿನೇ ಆಗಿದ್ವಿ. ಲೇಟರ್ ಆನ್ ಐ ರಿಯಲೈಸ್ ಶಿ ವಾಸ್ ಇನ್ ಟು ಡ್ಯಾನ್ಸ್. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಷ್ಟಕ್ಕಿಂತ ಜಾಸ್ತಿ ಶಿ ವಾಸ್ ಮೋರ್ ಡೆಡಿಕೇಟೆಡ್ ಇನ್ ಟು ಡ್ಯಾನ್ಸ್. ಆ್ಯಂಡ್ ಅವ್ರ ಅಮ್ಮ ಹೇಳಿದ ಥರ ಕರೆಕ್ಟಾಗಿ ಡಿಟರ್ಮಿನ್ ಆಗಿದ್ದರು ಫಾರ್ ಡ್ಯಾನ್ಸ್. ಆ್ಯಂಡ್ ಶಿ ಈಸ್ ಗಿವನ್ ಹರ್ ಬೆಸ್ಟ್ ಇನ್ ಎವ್ರಿಥಿಂಗ್ ದಟ್ ಶಿ ಈಸ್ ಡನ್. ಹಿಂದೆ ಮುಂದೆ ಏನೂ ನೋಡಿಲ್ಲ. ಇಟ್ಸ್ ಜಸ್ಟ್ ಡ್ಯಾನ್ಸ್ ಆ್ಯಂಡ್ ದ ಫೈನಲ್ ಗೋಲ್ ಅವ್ರು ನೋಡಿದ್ದು. ಆ್ಯಂಡ್ ಶಿ ಈಸ್ ಅಚೀವ್ಡ್ ಅ ಲಾಟ್ ಇನ್ ಡ್ಯಾನ್ಸ್. ಆ್ಯಂಡ್ ದಿಸ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಆ ಲಾಸ್ಟ್ ಸೀನಲ್ಲಿ ಗೂಸ್ ಬಂಪ್ಸ್ ಎಲ್ಲ ಬಂದಿತ್ತು. ಮೋಸ್ಟ್ ಆಫ್ ದೆಮ್ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಇಟ್ ವಾಸ್ ಟೂ ಗುಡ್. ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಇತ್ತು. ಹ್ಯಾಟ್ಸ್ ಆಫ್ ಆ್ಯಂಡ್ ಟು ಆಲ್ ಹರ್ ಟೀಚರ್ಸ್, ಸಪೋರ್ಟರ್ಸ್ ಆ್ಯಂಡ್ ಫ್ರೆಂಡ್ಸ್, hats off, keep it up and amazing. So Navya, it was amazing performance. We are really proud of you. Tumba chanag arrangement, tumba chanag perform madidya. It was like a goosebumps performance and we're really happy to witness you on stage finally. I've gotten to know Navya from Cult ಮೂಲಕ ನನಗೆ ಗೊತ್ತಾಗಿದ್ದು. Initially I had a different impression and opinion about Navya, but after getting to know her in person, I realized she's a wonderful human being. Dancer antane alla, human being aginu she is amazing. She is very determined, very ಒಂಥರ ಹಾರ್ಡ್ ವರ್ಕಿಂಗ್ ಅವಳು, ಇಂಡಿಪೆಂಡೆಂಟ್ ವಿಮೆನ್. ಆ್ಯಂಡ್ ಇವತ್ತು ಸಹ ಮದುವೆ ಆಗಿ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅವಳ ಮೇಲೆ ಇದ್ದರೂ ಶಿ ಹ್ಯಾಸ್ ಬಿನ್ ವೆರಿ ಕನ್ಸಿಸ್ಟೆಂಟ್ ಆ್ಯಂಡ್ ಶಿ ಈಸ್ ಜಸ್ಟ್ ಪರ್ಸ್ಯೂಡ್ ದಿಸ್ ಫಾರ್ಮ್ ಆಫ್ ಆರ್ಟ್. ಐ ಆಮ್ ಅ ಕ್ಲಾಸಿಕಲ್ ಡಾನ್ಸರ್ ಮೈ ಸೆಲ್ಫ್ ಆ್ಯಂಡ್ ಟು ವಾಚ್ ಹರ್ ಪರ್ಫಾರ್ಮ್ ಲೈವ್ and get goosebumps. I know the dedication and efforts that have gone behind this performance, and nanigottu avಳ life alli she's been through a lot of struggles, ups and downs, but I'm very proud of her, and to see her perform this way, it makes me very happy. She's not just my friend, she's my family member and she's my biggest support. ನನಗೆ ಏನೇ ಪ್ರಾಬ್ಲಮ್ ಇದ್ದರೂ she's always there like my back pillar, and today to watch her perform in front of all of us, it puts me into tears and it just gave me a lot of goosebumps. I can just tell Navya, I love you a lot and I'm always here for you. We all love you a lot and just keep growing. So we know her since 3-4 years. Yeah, Step Max ಇಂದ ಗೊತ್ತು. ಸೊ ಬೇಸಿಕಲಿ ದಟ್ ವಾಸ್ ಮೈ ಫಸ್ಟ್ ಫಿಟ್ನೆಸ್ ಇದು. ಸೊ ಅಲ್ಲಿಂದ ಐ ಹ್ಯಾವ್ ಸೀನ್ ಹರ್ ಬೀಯಿಂಗ್ ಕನ್ಸಿಸ್ಟೆಂಟ್ ಅಬೌಟ್ ಭರತನಾಟ್ಯಮ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಆ ಸ್ಟ್ರೆಂತ್ ಇರ್ಬೋದು. ಶಿ ಈವನ್ ಬ್ಯಾಲೆನ್ಸಿಂಗ್ ವರ್ಕ್ ಸೊ ಸಿಕ್ಕಾಬಡೆ ಕನ್ಸಿಸ್ಟೆನ್ಸಿ ಶಿ ಮೇಂಟೈನ್ಸ್, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಇವತ್ತು ಲಿಟ್ರಲಿ ಐ ಫೆಲ್ಟ್ ಲೈಕ್ ನಿಜ ಪದ್ಮಾವತಿ ದೇವಿ ಸ್ಟೇಜ್ ಮೇಲೆ ಬಂದಂಗಿತ್ತು. ಎಸ್ಪೆಷಲಿ ಆ ಇದು ಲೈಟಿಂಗ್ಗೆ, ಅವಳ ಪರ್ಫಾರ್ಮೆನ್ಸ್ಗೆ, ಇಟ್ ವಾಸ್ ವೆರಿ ಗುಡ್. Same here. All her 25 years of hard work, what she learnt and the journey she took from the age of 7 till now, everything was seen today. ತುಂಬ ಇನ್ಸ್ಪಿರೇಷನ್ ಆಗುತ್ತೆ ನವ್ಯಾನ ಅವಳು ನನ್ನ ಫ್ರೆಂಡು ಅಂದ್ಕೊಳ್ಳೋಕ್ಕೆ. ತುಂಬ ಹೆಮ್ಮೆ ಆಗುತ್ತೆ ನನಗೆ, ಇಂಥ ಒಂದು ಟ್ಯಾಲೆಂಟೆಡ್ ಫ್ರೆಂಡ್ ನನಗಿದ್ದಾಳೆ ಅಂತ. ಶಿ ಈಸ್ ಅ ಟ್ರೂ ಇನ್ಸ್ಪೈರರ್ ಫಾರ್ ಆಲ್ ದ ಇಂಡಿಪೆಂಡೆಂಟ್ ವುಮೆನ್ಸ್ ಔಟ್ ದೇರ್. ಥ್ಯಾಂಕ್ ಯು. Krishna
ನಮಸ್ಕಾರ, ನಾನು ದೇವು ರೂಪಾಂತರ. ಇವತ್ತು ನಾಟ್ಯರಂಜನಿ ಮಾಲಾ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟಾಗಿ ಬಂದಿದ್ದೆ. ನವ್ಯಶ್ರೀರವರ ಡಾನ್ಸು ತುಂಬಾ ಅದ್ಭುತವಾಗಿತ್ತು. ನಾನು ಆಕೆಯನ್ನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ. ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ತುಂಬಾ ಖುಷಿಯಾಯಿತು. 25 ವರ್ಷದ ಏನೋ ಒಂದು ಜರ್ನಿ, ಆರ್ಟ್ ಫೀಲ್ಡಲ್ಲಿ ಅವರ ಜರ್ನಿ ಹೀಗೇ ಯಶಸ್ವಿಯಾಗಲಿ. ಇಲ್ಲಿ ಆರ್ಗನೈಸ್ ಮಾಡಿದ್ದು ಪ್ರತಿಯೊಂದು ವಿಚಾರದಲ್ಲೂ ಮೇಕಪ್, ಕಾಸ್ಟ್ಯೂಮ್, ನಂತರ ಏನೋ ಸಂಗೀತ ವಿದ್ವಾಂಸರು ಅವರು ನೀಡಿದಂತಹ ಸಂಗೀತ ಮತ್ತು ಅವರ ಗುರುಗಳು ಹೇಳಿಕೊಟ್ಟಂತಹ ನೃತ್ಯ ಬಂಧಗಳು ಪ್ರತಿಯೊಂದು ಅದ್ಭುತವಾಗಿತ್ತು. ನವ್ಯಶ್ರೀ ಅವರು ಅತ್ಯುತ್ತಮವಾದ ನೃತ್ಯ ಪ್ರದರ್ಶನವನ್ನು ಇವತ್ತು ಕೊಟ್ಟಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. Namaskaram, I'm Navya's guru, and I'm so elated and so happy that Navya's program went so well. She did it with so much of bhakti, so much of dedication, shraddha. Navya has most of the qualities that a good dancer requires, and I think through her dedication, her hard work, her discipline, and she comes across as being a very disciplined, hardworking, focused girl who sort of tides over every difficulty with great determination, and I think that's a quality that makes a great star dancer. And I think somewhere in my head, I think Navya has this rare ability to be a superstar dancer, and most of my students are living my dream. I'm living my dream through them, which is also wonderful. I really hope that this quality that Navya has, this star quality, I think she catches it, and it's like riding a wave. She sits on the wave and takes off, and I wish Navya all the best. I really hope that one day she'll be one of India's greatest dancing soloists. So thank you, namaskaram. ಉಮಾ ಅಂತ ಶುಭಶ್ರೀ ಫ್ರೆಂಡು, ಅವ್ರ ನೈಬರು ಕೂಡ. ವೆರಿ ಬ್ಲೆಸ್ ಟು ಬಿ ಆರ್ ನೈಬರ್. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಟುಡೇ. ಶಿ ಈಸ್ ಅ ರಿಯಲ್ ಮದರ್, ಪೇರೆಂಟ್ಸ್ ಆಫ್ Navyashri, and Navyashri also is a very good daughter of them. Really, I am very, very blessed. I don't have words to say. Okay, thank you very much, Shubhashri. ನಾನು ಮಾರುತಿ ಲೇಔಟಲ್ಲಿರೋದು. ಅವ್ರ ಮನೆ ರೋಡ್ ಅದೇ ಲೇನು, 4th C ಮೇಯ್ನು. ನವ್ಯಶ್ರೀ ನನಗೆ ಇವಾಗ 7 ಇಯರ್ಸಿಂದ ಪರಿಚಯ. ನಿಜವಾಗ್ಲೂ ಆ ಹುಡುಗಿನ ನೋಡ್ತಿದ್ರೆ ನನಗೆ ತಬ್ಕೊಂಡು ಮುತ್ತಿಟ್ಟು ಬಿಡೋಣ ಅನಿಸ್ತಿದೆ. ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಮನೆ ಹತ್ರನೂ ಯಾರ ತಂಟೆಗೂ ಅವಳು ಇದ್ದಾಳೆ ಅಂತ ಗೊತ್ತೇ ಆಗೋದಿಲ್ಲ ಯಾರ ನೈಬರ್ಸ್ಗೂ. ಅವಳ ಕೆಲಸ ಆಯಿತು, ಅವಳು ನಿಜವಾಗ್ಲೂ ರಿಯಲಿ ಶಿ ಈಸ್ ಎ ಬ್ಲೆಸ್ಡ್ ಡಾಟರ್ ಫಾರ್ ಯು ಮಾ. ಥ್ಯಾಂಕ್ ಯು ವೆರಿ ಮಚ್. ನವ್ಯಶ್ರೀ ಅಮ್ಮ ಇವತ್ತು ಡ್ಯಾನ್ಸ್ ಮಾಡಿದ್ದು ನನ್ನ ಮಗಳೇ. ಐ ಆಮ್ ಪ್ರೌಡ್ ಆಫ್ ಹರ್. 25 ಇಯರ್ಸು ನಾನು ಅವಳು ಹಂತವಾಗಿ ಮೇಲೆ ಬಂದಿದ್ದು ನೋಡಿದ್ದೀನಿ. ಬಟ್ ನನಗೆ ಒಂದೇ ಒಂದು ತುಂಬ ಬೇಜಾರಾಗೋ ಸಂಗತಿ ಅಂದರೆ ಡ್ಯಾನ್ಸು, ಅದು ಕ್ಲಾಸಿಕಲ್ ಡ್ಯಾನ್ಸ್ನ ಎನ್ಕರೇಜ್ ಮಾಡೋರು ಯಾರೂ ಇಲ್ಲ. ನಾನು ಅವಳು ಮದುವೆಗೆ ಟ್ರೈ ಮಾಡಿದಾಗ ತುಂಬ ಕಷ್ಟಪಟ್ಟೆ. ಯಾರೂ ಅವಳ ಡ್ಯಾನ್ಸ್ಗೆ ಸಪೋರ್ಟ್ ಮಾಡೋ ಅಂಥವ್ರು ಸಿಗಲಿಲ್ಲ. ಎಲ್ಲರೂ ಹೇಳ್ತಿದ್ರು ಡ್ಯಾನ್ಸ್ ಬಿಟ್ಬಿಡು, ಕೆಲಸ ಮಾಡು, ದುಡ್ಡು ತಂದು ಕೊಡು ಅಂತ. ಜನ ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಕ್ಲಾಸಿಕಲ್ ಡ್ಯಾನ್ಸ್ ಅನ್ನೋದು ಹೋಗ್ತಾ ಇದೆ. ಎಲ್ಲ ಪೇರೆಂಟ್ಸ್ಗೂ ನಾ ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಮಕ್ಕಳಿಗೆ ಇಷ್ಟ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ಹುಡುಗರು ಅಷ್ಟೇ, ಮದುವೆ ಮಾಡ್ಕೊಂಡೋದವ್ರು ನಾಳೆ ಆ ಹುಡುಗಿನ ಮದುವೆ ಮಾಡ್ಕೊಂಡ್ಮೇಲೆ ಅವರಿಗೆ ನೀವು ಸಪೋರ್ಟ್ ಮಾಡಿ ಅವರನ್ನು ಮುಂದೆ ತಂದು ನೋಡಿದ್ರೆ ಯು ಶುಡ್ ಬಿ ಪ್ರೌಡ್ ಆಫ್ ದೆಮ್. ಈ ಥರ ಡ್ಯಾನ್ಸ್ ಮಾಡೋದು ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ನನ್ನ ಮಗಳಿಗೆ ಸರಸ್ವತಿ ಚೆನ್ನಾಗಿ ಹೊಲ್ದಿದೆ, ಹಾಗೆ ಲಕ್ಷ್ಮಿ ಕೂಡ ಹೊಲ್ದಿದೆ. ಹಾಗೆ ಹೀಗೆ ಅಂತಲ್ಲ, ವಿಪ್ರೋನಲ್ಲಿ ಕೆಲಸ ಮಾಡ್ತಾಳೆ ಅವಳು. ಕೆಲಸ ಮಾಡಿಕೊಂಡು ಅವಳು ಗೃಹಿಣಿ, ಮದುವೆ ಆಗಿದೆ, ಮನೆಯಲ್ಲೂ ಕೆಲಸ ಮಾಡಿಕೊಂಡು ಹಾಗೆಯೇ ಡ್ಯಾನ್ಸ್ ಮಾಡಿಕೊಂಡು ಎಲ್ಲನೂ ಸಮತೋಲನದಿಂದ ಬ್ಯಾಲೆನ್ಸಿಂಗ್ ಮಾಡಿ ಅವಳು ಜೀವನ ನಡೆಸ್ತಾ ಇದ್ದಾಳೆ. ಪ್ಲೀಸ್ ಹೆಣ್ಣುಮಕ್ಕಳು ಯಾರು ಈ ಥರ ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಮುಂದೆ ತನ್ನಿ. ಈ ನೃತ್ಯ ನಶ್ವರ ಆಗಬಾರ್ದು, ಮುಂದೆ ಬರ್ತಾ ಇರಬೇಕು, ಇನ್ನೂ ದೊಡ್ಡದಾಗಿ ಬೆಳಿಬೇಕು. ಥ್ಯಾಂಕ್ ಯು. ಹಲೋ ನವ್ಯಶ್ರೀ, ನಂಗೆ ಬಹಳ ಸಂತೋಷ ಆಯ್ತಮ್ಮ ನಿಂದು ಡ್ಯಾನ್ಸ್ ನೋಡಿ. ಬಹಳ ಚೆನ್ನಾಗಿ ಕಾಣಿಸ್ತಿದ್ದೆ. ಆ ದೇವಿನೇ ಕಣ್ಮುಂದೆ ಬಂದ ಹಾಗೆ ಆಗ್ತಿತ್ತು. ಕೊನೆಯಲ್ಲಿ ನಿನ್ನ ಫಿನಾಲೆ ಅಂತೂ ನೋಡಿ ನಂಗೆ ಕಣ್ಣಲ್ಲೆಲ್ಲ ನೀರು ಬಂತು ಆನಂದದಿಂದ. ಆ ದೇವಿನೇ ನೋಡಿದ ಹಾಗೆ ನನಗೆ. ನಿನ್ನ ಭವಿಷ್ಯ ತುಂಬ ಚೆನ್ನಾಗಿರಲಿ. ಡ್ಯಾನ್ಸಲ್ಲಿ ನೀನು ಇನ್ನೂ ಎತ್ತರಕ್ಕೆ ಬೆಳಿ. ಮತ್ತು ನಿನ್ನಿಂದ ನಿನ್ನ ಸ್ಟೂಡೆಂಟ್ಸು ಎಲ್ಲರೂ ನಿನ್ನಿಂದ ಕಲಿತು ಅವರು ಮೇಲೆ ಬರಲಿ ಅಂತ ನನ್ನ ಆಶೀರ್ವಾದ. ನನ್ನ ಮೊಮ್ಮಗಳಿಗೆ ಟೀಚರು ಆ್ಯಕ್ಚುಲಿ ತುಂಬ ಡಿಸಿಪ್ಲಿನ್ನು, ತುಂಬ ಒಳ್ಳೆ ನೇಚರ್ ಇರೋ ಹುಡುಗಿ, ತುಂಬ ಟ್ಯಾಲೆಂಟ್, ತುಂಬ ಹೆಲ್ಪಿಂಗ್ ನೇಚರ್, ಎಲ್ಲದು ತುಂಬ ಭಾರಿ ಖುಷಿ ನನಗೆ. ನಾನು ಪ್ಯಾರಾಮೌಂಟ್ ಗಾರ್ಡನ್ ಪರವಾಗಿ ಅವಳಿಗೆ ಅಭಿನಂದನೆ ಸಲ್ಲಿಸ್ತೀನಿ.
ನವ್ಯ ನಾನು ಪುಟ್ಟ ಮಗುವಿನಿಂದ ನೋಡಿದ್ದೀನಿ. ಅವಳು ತುಂಬ ಆ್ಯಕ್ಟಿವು, ತುಂಬ ಡೆಡಿಕೇಟೆಡ್ಡು, ತುಂಬ ಹೆಮ್ಮೆ ಅನಿಸುತ್ತೆ ಅವಳ ಪರ್ಫಾರ್ಮೆನ್ಸು, ಅವಳಿದು ಡೆಡಿಕೇಶನು ಎಲ್ಲ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಪ್ರೌಡ್ ಆಫ್ ಯು ನವ್ಯ.